ಮಧು ಅವರೇ, ನಾನು ಊರಲ್ಲಿ ಒಂದು ಮನೆ ಕಟ್ಟಿಸಿದೆ. ನನ್ನ ಮಕ್ಕಳಿನ್ನೂ UKG ಓದ್ತಾ ಇದ್ದಾರೆ. ನಾನು ಹೆಂಡ್ತಿಗೆ ಹೇಳ್ತಾ ಇದ್ದೆ, ಊರಿಗೆ ಕರ್ಕೊಂಡೋಗಿ ಗೌರ್ಮೆಂಟ್ ಸ್ಕೂಲಿಗೆ ಹಾಕೋಣ, ಒಂದು 15 ಎಕರೆ ಜಮೀನಿದೆ, ಒಳ್ಳೆ ಕೃಷಿ ಮಾಡೋಣ ಅಂತ ಹೇಳ್ತಾ ಇದ್ದೆ. ನಾನು ರೈಟ್ ಡಿಸಿಷನ್ನ ಮುಂದಿನ ದಿನಗಳನ್ನು ನೋಡಿಕೊಂಡ್ರೆ? ಇಲ್ಲ, ಅದು ಅದಕ್ಕೇ ತುಂಬ ಅಂದರೆ ಪ್ರಶ್ನೆ ನಾವು ಭಾಳ ತಪ್ಪಾಗಿ ಅರ್ಥ ಮಾಡ್ಕೋತಿದ್ದೀವಿ. ಇಡೀ ಜಾಬ್ ಲಾಸ್ ಅಂತ ಅರ್ಥ ಮಾಡ್ಕೋತಿದ್ದೀವಿ. ಓಕೆ ಓಕೆ, ಇದು ಜಾಬ್ ಲಾಸ್ ಅಲ್ಲ, ಜಾಬ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಮತ್ತು ಅಂದರೆ ರೂಪಾಂತರ. ಮಕ್ಕಳಿಗೆ ಈಗ ನಾವು ಭಯ ಹುಟ್ಟಿಸ್ಬಾರ್ದು ಇದನ್ನು. ಅವ್ರಿಗೆ ಆ್ಯಕ್ಚುಲಿ ಅವ್ರಿಗೆ ಬಹಳ ಸುವರ್ಣ ಯುಗದಲ್ಲಿದ್ದಾರೆ ನನ್ನ ಪ್ರಕಾರ. ನಾನು ಕೇಳೋದಾದ್ರೆ ಅವರು ಒಂದು ಸುವರ್ಣ ಯುಗದಲ್ಲಿ ಇದ್ದಾರೆ. ಏನು ಗೊತ್ತಾ, ನಾವು ಇಷ್ಟೊತ್ತು ಮಾತಾಡ್ತಿದ್ವಿ ಈ ಪ್ಲಗಿನ್ ಬಗ್ಗೆ, ನಿಮ್ಮ ಆಟೋಮೇಷನ್ ಬಗ್ಗೆ ಮಾತಾಡ್ತೀವಿ. ಅದನ್ನು ಮಾಡೋಕ್ಕೆ ಯಾರಾದ್ರೂ ಬೇಕಲ್ಲ. ಕರೆಕ್ಟ್. ಇದೇ ರೀತಿ ಇಡೀ ಜಗತ್ತಲ್ಲಿ ನೂರಾರು ಯೂಸ್ ಕೇಸ್ ಇದ್ದಾವೆ, ಅಥವಾ ಸಾವಿರಾರು ಲಕ್ಷಾಂತರ ಯೂಸ್ ಕೇಸ್ ಇದ್ದಾವೆ. ಅದನ್ನು ಮಾಡೋಕ್ಕೆ ಯಾರೊಬ್ಬ ಬೇಕಲ್ಲ. ಯೂಸ್ ಕೇಸ್ ಅಂದರೆ ಅಂದರೆ ಆ ಕೆಲಸಗಳು ಪ್ಲಗಿನ್ ಕ್ರಿಯೇಟ್ ಮಾಡೋಕ್ಕೆ, ಆಟೋಮೇಷನ್ ಮಾಡೋಕ್ಕೆ. ಈಗ ನಿಮ್ಮದು ಸ್ಟುಡಿಯೋ ಒಬ್ಬ ಆಟೋಮೇಟ್ ಮಾಡಬೇಕು, ಪ್ಲಗಿನ್ ಮಾಡಬೇಕು. ಲೀಗಲ್ ಫರ್ಮ್ಗೆ ಒಬ್ಬ ಪ್ಲಗಿನ್ ಮಾಡಬೇಕು, ಇನ್ನೊಬ್ಬ ಫಿನಾನ್ಸ್ಗೆ ಒಬ್ಬ ಮಾಡಬೇಕು. ಹೀಗೆ ಪ್ರತಿಯೊಂದಕ್ಕೂ ಒಬ್ಬೊಬ್ಬ ಮಾಡ್ತಾ ಹೋಗಬೇಕು. ಇಡೀ ಜಗತ್ತನ್ನು ಇವತ್ತು AI ಇಲ್ಲದ ಪ್ರಪಂಚವನ್ನು ಎತ್ತಿ AI ಪ್ರಪಂಚಕ್ಕೆ ಎತ್ತಿಡಬೇಕು. ಎಷ್ಟೊಂದು ಕೆಲಸ ಇದೆ. ಓಕೆ, ಸಿಕ್ಕಾಪಟ್ಟೆ ಕೆಲಸ ಇದೆ. ಒಂದು ಅಡ್ವಾಂಟೇಜ್, ಇಷ್ಟು ಕೆಲಸ ಇದೆ ಆಯಿತಾ. ಎರಡನೇ ಅಡ್ವಾಂಟೇಜ್ ಏನು ಅಂದರೆ, ಇಷ್ಟು ದಿವಸ ಅದಕ್ಕೋಸ್ಕರ ಬಟ್ ವಿಲ್ ಬಿ ಟ್ರೈನಿಂಗ್ ಯುವರ್ ರಿಪ್ಲೇಸ್ಮೆಂಟ್ ಬೇಸಿಕಲಿ. ಇಲ್ಲ, ಕೇಳಿಸ್ಕೊಂಡಿಲ್ಲ. ಇಷ್ಟು ದಿವಸ ಇದಕ್ಕೋಸ್ಕರ 4 ವರ್ಷ ಇಂಜಿನಿಯರಿಂಗ್ ಮಾಡಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರೇ ಮಾಡಬೇಕಾಯ್ತು ಇದನ್ನು. ಕರೆಕ್ಟ್. ಅದಕ್ಕೋಸ್ಕರ ಅವನು ದಿನ ರಿಪೀಟ್ ಮಾಡೋ ಕೆಲಸಕ್ಕೆ ಅವನಿಗೆ ಸಿಕ್ಕಾಪಟ್ಟೆ ಸಂಬಳ, 60,000 70,000 ಸಂಬಳ ಕೊಟ್ಟು ಅವನ್ನ ಅಮೆರಿಕಾಗೆಲ್ಲ ಕಳಿಸಿ ಅವ್ನು ಸಿಕ್ಕಾಪಟ್ಟೆ ಮೆರೀತಿದ್ದ, ಏನೋ ಮಾಡ್ತಿದ್ದ. ಇನ್ಮೇಲೆ AI ಬಂದಿರೋದ್ರಿಂದ ಈ ಪ್ಲಗಿನ್ ಏನಂತಾರೆ, ಅವನೊಬ್ಬ ನಾನ್ IT ಗೈ ಕುತ್ಕೊಂಡು BSc ಮಾಡಿರೋನು ಅಥವಾ ಬೇರೆ ಯಾರೋ ಡಿಗ್ರಿ ಮಾಡೋನು ಕೂಡ ಆ ಪ್ಲಗಿನ್ ಅಥವಾ ತಾನೇ ಕ್ರಿಯೇಟ್ ಮಾಡ್ಬೋದು, ಅಥವಾ ತಾನೇ ಒಂದು ಯೂಸ್ ಮಾಡಿಕೊಂಡು AI ಯೂಸ್ ಮಾಡಿಕೊಂಡು ಹೊಸ ಆಟೋಮೇಷನ್ ಮಾಡ್ಬೋದು, ಹೊಸ ಸೊಲ್ಯೂಷನ್ ಕಂಡುಹಿಡಿಬೋದು, ಹೊಸ ಸಮಸ್ಯೆಗೆ ಅಥವಾ ಇರೋ ಸಮಸ್ಯೆಗಳಿಗೆ ಹೊಸ ಪರಿಹಾರ ಕಂಡುಹಿಡಿಬೋದು. ಅಂದರೆ ಹೊಸ ಬಿಸ್ನೆಸ್ ಕಂಡುಹಿಡಿಬೋದು. ಓಕೆ, ಅಂದರೆ ಅಷ್ಟೊಂದು ಅಗಾಧವಾದ ವಿಪುಲ ಅವಕಾಶಗಳಿದ್ದಾವೆ. ಇಡೀ ಜಗತ್ತನ್ನು AI ಮಯ ಮಾಡೋದಕ್ಕೆ ಅವರಿಗೆ ಈಗ ಬುದ್ಧಿ ಉಪಯೋಗಿಸ್ಬೇಕು. ಅಂದರೆ ಇನ್ನೊಂದು 50 ವರ್ಷ ನಡೆಯುತ್ತೆ ಇದು? ಇನ್ನೂ ಒಂದು 20-30 ವರ್ಷ ಖಂಡಿತ ನಡೆಯುತ್ತೆ. ಅಷ್ಟು ಅಂದರೆ ಅಷ್ಟು ಫ್ರೀಯಾಗಿ ಕೆಲಸ ಇದೆ, ತಗೊಳ್ಳಿ ಹೋಗಿ ಅನ್ನಾಗೆ.